ಗೈಸ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಮೊದಲನೇದಾಗಿ ನಮ್ಮ ಅಮೆರಿಕನ್ ನೈಟ್ ಮೇರ್ ಕೋಡಿ ರೋಡ್ಸ್ ಅವರ ಬಗ್ಗೆ ಮಾತಾಡೋದಾದ್ರೆ, ನಮ್ಮ ಕೋಡಿ ರೋಡ್ಸ್ ಅವರು ಡಬ್ಲ್ಯೂ ಚಾಂಪಿಯನ್ಶಿಪ್ ನ ಗೆದ್ದು 350 ದಿನನ ಕಂಪ್ಲೀಟ್ ಮಾಡಿದ್ದಾರೆ. ಸಕ್ಸಸ್ಫುಲಿ ಅವರು 350 ದಿನ ತನ್ನ ಚಾಂಪಿಯನ್ಶಿಪ್ ನ ಡಿಫೆಂಡ್ ಮಾಡಿಕೊಂಡು ಬಂದಿದ್ದಾರೆ. ಅಂಡ್ ಈ 350 ದಿನ ನಿಮಗೆ ಕೋಡಿ ರೋಡ್ಸ್ ಅವರ ಚಾಂಪಿಯನ್ಶಿಪ್ ರೇನು ಎಷ್ಟು ಇಷ್ಟ ಆಯ್ತು, ಎಷ್ಟು ಕಷ್ಟ ಆಯ್ತು ಅನ್ನೋದನ್ನ ನೀವು ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ. ಹಾನೆಸ್ಟ್ ಆಗಿ ಹೇಳ್ತೀನಿ, ನಮ್ಮ ಕೋಡಿ ರೋಡ್ಸ್ ಅವರ ಈ ಒಂದು ಟೈಟಲ್ ರೇನು ಸಿಕ್ಕಾಪಟ್ಟೆ ರೋಲರ್ ಕೋಸ್ಟರ್ ರೀತಿ ಇದೆ. ಒಂದೊಂದು ಟೈಮಲ್ಲಿ ತೀರಾ ಬೋರಿಂಗು, ಇನ್ನೊಂದೊಂದು ಟೈಮಲ್ಲಿ ತೀರಾ ಎಕ್ಸೈಟ್ಮೆಂಟ್ ಕೂಡ ನಮಗೆ ನೋಡೋದಕ್ಕೆ ಸಿಕ್ಕಿದೆ. ಸ್ಟಾರ್ಟಿಂಗು ಬೋರಿಂಗ್ ಆಯಿತು, ಅದಾದ್ಮೇಲೆ ಬ್ಲಡ್ ಲೈನ್ ಜೊತೆ ಸೇರಿಕೊಂಡು ಸಿಕ್ಕಾಪಟ್ಟೆ ಎಕ್ಸೈಟೆಡ್ ಆಯಿತು, ಅದಾದ್ಮೇಲೆ ಮತ್ತೊಮ್ಮೆ ಚೂರು ಬೋರಿಂಗ್ ಆಯಿತು. ಅಂಡ್ ಈಗ ಎಷ್ಟು ಎಕ್ಸೈಟೆಡ್ ಆಗಿದೆ ನೀವೇ ಸ್ವಲ್ಪ ನೋಡ್ತಾ ಇದ್ದೀರಾ. ಏನೇ ಆಗಲಿ ಗೈಸ್, ರಸ್ಸಲ್ ಮೇನಿಯಾದಲ್ಲಿ ಪ್ರಾಬಬ್ಲಿ ಈ ಒಂದು ಚಾಂಪಿಯನ್ಶಿಪ್ ರೇನು ಎಂಡ್ ಆಗುವಂತಹ ಸಾಧ್ಯತೆ ಇದೆ. ಎಂಡ್ ಆಗುತ್ತಾ ಅನ್ನೋದನ್ನ ನಾವು ಕಾದ್ ನೋಡ್ಬೇಕು. ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದ್ರೆ, ಇದಿರ್ತಕ್ಕಂಥದ್ದು ನಮ್ಮ ಗೇಮ್ ಟ್ರಿಪಲ್ ಎಚ್ ಅವರ ಬಗ್ಗೆ. ಲಿಟ್ರಲಿ ಗೈಸ್, ನಮ್ಮ ಟ್ರಿಪಲ್ ಎಚ್ ಅವರೇ ಜೇ ಉಸೋನ ಒಂದು ರೀತಿ ರೋಸ್ಟ್ ಮಾಡಿದ್ದಾರೆ ಅಂತಾನೆ ಹೇಳ್ಬಹುದು. ನೀವು ಇಲ್ಲಿ ನೋಡ್ತಾ ಇರಬಹುದು, ರೀಸೆಂಟ್ ಆಗಿ ನಮ್ಮ ಟ್ರಿಪಲ್ ಎಚ್ ಅವರು ಜೇ ಉಸೋ ಹಾಗೆ ಗಂತರ್ ಅವರ ರಸ್ಸಲ್ ಮೇನಿಯಾ ಪೋಸ್ಟರ್ ನ ಲಾಂಚ್ ಮಾಡ್ತಾ ಎಂಟರ್ಟೈನರ್ ವರ್ಸಸ್ ಡಿಸ್ಟ್ರಾಯರ್ ವಿತ್ ಎ ಯೂನಿವರ್ಸ್ ಬಿಹೈಂಡ್ ಇಮ್ ಜೇ ಉಸೋ ಚಾಲೆಂಜ್ ದ ಅನ್ಸ್ಟಾಪಬಲ್ ಗಂತರ್ ಅಟ್ ರಸ್ಸಲ್ ಮೇನಿಯಾ ಅಂತ ನಮ್ಮ ಟ್ರಿಪಲ್ ಎಚ್ ಅವರು ಒಂದು ಟ್ವೀಟ್ ನ ಮಾಡಿದ್ದಾರೆ. ಅಂಡ್ ಇದನ್ನ ನೋಡಿ ಇಂಟರ್ನೆಟ್ ಅಲ್ಲಿ ನಮ್ಮ ಟ್ರಿಪಲ್ ಎಚ್ ಅವರು ಜೇ ಉಸೋ ಅವ್ರನ್ನ ಕೇವಲ ಎಂಟರ್ಟೈನರ್ ಅಂತ ಕರೆದಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಅಂಡ್ ಅವರು ಹೇಳಿರೋದು ಕೂಡ ಸರಿನೇ. ನಮ್ಮ ಜೇ ಉಸೋ ಅವರು ಈಗ ನಮಗೆ ಎಂಟರ್ಟೈನರ್ ಆಗಿ ನೋಡೋದಕ್ಕೆ ಸಿಗ್ತಾ ಇದ್ದಾರೆ. ಲಿಟ್ರಲಿ ಅವರು ರೆಸ್ಲರ್ ಅಂತ ಅನ್ನಿಸ್ತಾನೆ ಇಲ್ಲ, ಕೇವಲ ಎಂಟರ್ಟೈನರ್ ಅಂತಾನೆ ಅನ್ನಿಸ್ತಾ ಇದ್ದಾರೆ. ಈಟ್ ಅನ್ನೋದು ಇರ್ಲಿಲ್ಲ ಅಂದಿದ್ರೆ ನಮ್ಮ ಜೇ ಉಸೋ ಅವರು ರಾಯಲ್ ರಂಬಲ್ ನೂ ಕೂಡ ಗೆಲ್ತಾ ಇರಲಿಲ್ಲ. ಅಂಡ್ ಕಳೆದ ವಾರದ ಬಾಚ್ ಇತ್ತಲ್ಲ, ಆ ಒಂದು ಬಾತ್ ನ ಯೂಸ್ ಮಾಡಿಕೊಂಡು ಒಂದು ಸ್ಟೋರಿ ಲೈನ್ ನ ಡಬ್ಲ್ಯೂ ಅವರು ತಗೊಂಡು ಬರ್ತಾ ಇದ್ದಾರೆ. ಅಂಡ್ ಈಗ ಎಲ್ಲೋ ನಾನು ಜೇ ಉಸೋ ಹಾಗೆ ಗಂತರ್ ಅವರ ಸ್ಟೋರಿ ಲೈನ್ ಅಲ್ಲಿ ಇನ್ವೆಸ್ಟ್ ಆಗ್ತಾ ಇದ್ದೀನಿ. ಇಲ್ಲಿ ತನಕ ನಮ್ಮ ಜೇ ಉಸೋ ಅವ್ರನ್ನ ಡಬ್ಲ್ಯೂ ಅವರು ನಮ್ಮ ಓಟಿಸ್ ಹಾಗೆ ಅಕೀರಾ ಟಜಾವಾ ಅವರ ಜೊತೆ ಸೇರಿಸ್ಕೊಂಡು ಕಾಮಿಡಿ ಪೀಸ್ ರೀತಿ ಮಾಡಿದ್ರು. ಬಟ್ ಇವತ್ತಿನ ಮಂಡೇ ನೈಟ್ ರಾಲಿ ಫೈನಲಿ ತನ್ನ ಬ್ರದರ್ ಜಿಮ್ಮಿ ಉಸೋ ಜೊತೆ ಸೇರಿಸಿ ಮತ್ತೊಮ್ಮೆ ಸ್ಟೋರಿ ಲೈನ್ ಗೆ ಇಂಪ್ಯಾಕ್ಟ್ ನ ತಂದಿದ್ದಾರೆ ಅಂತಾನೆ ಹೇಳ್ಬಹುದು. ಅಂಡ್ ಕಳೆದ ವಾರ ಬಾಚ್ ಆಯ್ತಲ್ಲ, ಅದನ್ನು ಕೂಡ ಇವರು ಯೂಸ್ ಮಾಡ್ಕೊಂಡಿದ್ದಾರೆ. ನಮ್ಮ ಜಿಮ್ಮಿ ಉಸೋ ಅವರು ಹೇಳ್ತಾ ಇದ್ದಾರೆ ಜೇ ಉಸೋ ಅವರಿಗೆ, ನೀನು ಬಾಚ್ ಗಳನ್ನ ಜಾಸ್ತಿ ಮಾಡ್ತಾ ಇದೀಯಾ, ಸ್ಲಿಪ್ ಆಗ್ತಾ ಇದೆಯಾ, ಇದೇ ರೀತಿ ಆದ್ರೆ ರಸ್ಸಲ್ ಮೇನಿಯಾದಲ್ಲಿ ಗಂತರ್ ಅವ್ರನ್ನ ಸೋಲ್ಸೋದಕ್ಕೆ ಸಾಧ್ಯನೇ ಇಲ್ಲ. ನನಗೆ ಈ ಬಾಚ್ ಮಾಡುವಂತಹ ಜೇ ಉಸೋ ಬೇಕಾಗಿಲ್ಲ, ಈಟ್ ಜೇ ಉಸೋ ಬೇಕಾಗಿಲ್ಲ, ಬದಲಿಗೆ ನನಗೆ ರೈಟ್ ಹ್ಯಾಂಡ್ ಮ್ಯಾನ್ ಜೇ ಉಸೋ ಬೇಕು, ಮೈನ್ ಇವೆಂಟ್ ಜೇ ಉಸೋ ಬೇಕು. ಯಾವ ಜೇ ಉಸೋ ರಾಯಲ್ ರಂಬಲ್ ನ ಗೆದ್ನೋ ಆ ಜೇ ಉಸೋ ಬೇಕು ಅಂತ ನಮ್ಮ ಜಿಮ್ಮಿ ಉಸೋ ಅವರು ತಿಳಿಸ್ತಾ ಇದ್ದಾರೆ. ಅಂಡ್ ಮುಂದಿನ ವಾರ ಜಿಮ್ಮಿ ಉಸೋ ಹಾಗೆ ಗಂತರ್ ಅವರ ನಡುವೆ ಮ್ಯಾಚ್ ಕೂಡ ನೋಡೋದಕ್ಕೆ ಸಿಗ್ತಾ ಇದೆ. ನೋಡೋಣ ಗೈಸ್, ಈಗ ಸ್ಟೋರಿ ಎಲ್ಲೋ ಇಂಪ್ಯಾಕ್ಟ್ ಅಂತ ಅನ್ನಿಸ್ತಾ ಇದೆ. ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದ್ರೆ, ಇದಿರ್ತಕ್ಕಂಥದ್ದು ಟ್ರೈಬಲ್ ಚೀಫ್ ರೋಮನ್ ರೈನ್ಸ್, ಸೆತ್ ರೋಲೆನ್ಸ್ ಹಾಗೆ ಸಿಎಂ ಪಂಕ್ ಅವರ ರಸ್ಸಲ್ ಮೇನಿಯಾ ಮ್ಯಾಚ್ ಬಗ್ಗೆ. ಡಬ್ಲ್ಯೂ ಅವರು ಈ ಒಂದು ಮ್ಯಾಚ್ ನ ಹೊಸ ಗ್ರಾಫಿಕ್ ನು ಕೂಡ ರಿಲೀಸ್ ಮಾಡಿದ್ದಾರೆ. ನೀವು ಇಲ್ಲಿ ನೋಡ್ತಾ ಇರಬಹುದು, ಗ್ರಾಫಿಕ್ ಮಾತ್ರ ಅದ್ಭುತವಾಗಿ ನಮಗೆ ನೋಡೋದಕ್ಕೆ ಸಿಗ್ತಾ ಇದೆ. ಇಷ್ಟೇ ಅಲ್ಲ ಗಾಯ್ಸ್, ಸ್ಮ್ಯಾಕ್ ಡೌನ್ ನಲ್ಲಿ ಇವ್ರು 3 ಜನನು ಕೂಡ ಒಟ್ಟಿಗೆ ನಮಗೆ ನೋಡೋದಕ್ಕೆ ಸಿಗ್ತಾ ಇದ್ದಾರೆ. ಯಾಕಂದ್ರೆ ಸ್ಮ್ಯಾಕ್ ಡೌನ್ ನಲ್ಲಿ ನಮಗೆ ಒಂದು ಕಾಂಟ್ರಾಕ್ಟ್ ಸೈನಿಂಗ್ ನೋಡೋದಕ್ಕೆ ಸಿಗ್ತಾ ಇದೆ. ಅಂಡ್ ಇನ್ನ ಒಂದು ವಿಚಾರನ ಗಮನಿಸಿದ್ರ, ಈ ಒಂದು ಹೊಸ ಗ್ರಾಫಿಕ್ ಅಲ್ಲಿ ನಮಗೆ ಪಾಲ್ ಹಿಮೆನ್ ಅವರು ಕೂಡ ನೋಡೋದಕ್ಕೆ ಸಿಗ್ತಾ ಇದ್ದಾರೆ. ಸೊ ಪಾಲ್ ಹಿಮೆನ್ ಅವರ ಬಿಗ್ ರೋಲು ಈ ಒಂದು ಮ್ಯಾಚ್ ಅಲ್ಲಿ ನೋಡೋದಕ್ಕೆ ಸಿಗುತ್ತೆ. ಆ ಒಂದು ರೋಲು ಯಾವ ರೀತಿ ಇರುತ್ತೆ, ಈ ಒಂದು ಮ್ಯಾಚ್ ಅಲ್ಲಿ ಏನೇನಾಗಬಹುದು ಅಂತ ನಾನು ನಾಳೆ ವಿಡಿಯೋ ಮಾಡಿ ತಗೊಂಡು ಬರ್ತೀನಿ. ಲಿಟ್ರಲಿ ಗೈಸ್, ಸಿಕ್ಕಾಪಟ್ಟೆ ವಿಚಾರಗಳು ನಮಗೆ ಈ ಒಂದು ಮ್ಯಾಚ್ ಅಲ್ಲಿ ನೋಡೋದಕ್ಕೆ ಸಿಗಬಹುದು. ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದ್ರೆ, ಇದಿರ್ತಕ್ಕಂಥದ್ದು ನಮ್ಮ ಡ್ರೂ ಮ್ಯಾಕೆಂಟೈರ್ ಅವರ ಬಗ್ಗೆ. ಇವತ್ತಿನ ಮಂಡೇ ನೈಟ್ ರಾಲಿ ನಮಗೆ ಡ್ರೂ ಮ್ಯಾಕೆಂಟೈರ್ ಅವರು ನೋಡೋದಕ್ಕೆ ಸಿಗಬೇಕಾಗಿತ್ತು. ಇವನ್ ಅವರೇ ಅಫಿಷಿಯಲ್ ಆಗಿ ಹೇಳಿದ್ರು, ಬಟ್ ಡಬ್ಲ್ಯೂ ಅವರು ಯಾಕೋ ಗೊತ್ತಿಲ್ಲ ನಮ್ಮ ಡ್ರೂ ಮ್ಯಾಕೆಂಟೈರ್ ಅವ್ರನ್ನ ಕರೆಸಲಿಲ್ಲ. ಅದಾದ್ಮೇಲೆ ನಮ್ಮ ಡ್ರೂ ಮ್ಯಾಕೆಂಟೈರ್ ಅವರು ಒಂದು ಪಾಡ್ಕಾಸ್ಟ್ ಅಲ್ಲಿ ನಮಗೆ ನೋಡೋದಕ್ಕೆ ಸಿಗ್ತಾರೆ. ಅಂಡ್ ತುಂಬಾ ವಿಚಾರಗಳ ಬಗ್ಗೆ ನಮ್ಮ ಡ್ರೂ ಮ್ಯಾಕೆಂಟೈರ್ ಅವರು ಮಾತಾಡ್ತಾರೆ. ಸಿಎಂ ಪಂಕ್ ಅವರ ಬಗ್ಗೆ ಆಗಿರ್ಬೋದು, ಎಲ್ಲದ್ರ ಬಗ್ಗೆ ನಮ್ಮ ಡ್ರೂ ಮ್ಯಾಕೆಂಟೈರ್ ಅವರು ಮಾತಾಡ್ತಾ ಅವರ ಬಳಿ ಪ್ರಶ್ನೆ ಕೇಳಲಾಗುತ್ತೆ. ನೀವು ಮಂಡೇ ನೈಟ್ ರಾ ನೆಟ್ಫ್ಲಿಕ್ಸ್ ಪ್ರೀಮಿಯರ್ ಎಪಿಸೋಡ್ ಅಲ್ಲಿ ರಾಕ್ ಅವರ ಜೊತೆ ಇದ್ರಲ್ಲ, ನೀವು ಆ ಒಂದು ಸೀಕ್ರೆಟ್ ಏನಾದರೂ ಇಲ್ಲಿ ರಿವೀಲ್ ಮಾಡೋದಕ್ಕೆ ಇಷ್ಟಪಡ್ತೀರಾ? ನೀವು ರಾಕ್ ಅವರ ಜೊತೆ ಏನು ಮಾತಾಡ್ತಾ ಇದ್ರಿ, ಮುಂದೆ ಏನಾದರೂ ನಿಮ್ಮ ಹಾಗೆ ರಾಕ್ ಅವರ ನಡುವೆ ಕನೆಕ್ಷನ್ ನೋಡೋದಕ್ಕೆ ಸಿಗುತ್ತಾ ಅಂತ ಕೇಳಿದಾಗ ನಮ್ಮ ಡ್ರೂ ಮ್ಯಾಕೆಂಟೈರ್ ಅವರು ಹೇಳ್ತಾರೆ, ಇಲ್ಲ, ಈ ಒಂದು ಜಾಗದಲ್ಲಿ ನಾನು ಆ ಒಂದು ಸೀಕ್ರೆಟ್ನ ರಿವೀಲ್ ಮಾಡೋದಕ್ಕೆ ಇಷ್ಟಪಡೋದಿಲ್ಲ. ಬಟ್ ನಾನು ಒಂದನ್ನಂತೂ ಗ್ಯಾರಂಟಿ ಮಾಡ್ತೀನಿ, ಮುಂದೆ ಫ್ಯೂಚರ್ ಅಲ್ಲಿ ನನ್ನ ಹಾಗೆ ರಾಕ್ ಅವರ ಜೊತೆ ಏನೋ ಒಂದು ದೊಡ್ಡ ವಿಚಾರ ನಿಮಗೆ ನೋಡೋದಕ್ಕೆ ಸಿಗುತ್ತೆ ಅಂತ ನಮ್ಮ ಡ್ರೂ ಮ್ಯಾಕೆಂಟೈರ್ ಅವರು ತಿಳಿಸಿದ್ದಾರೆ. ಅಂದ್ರೆ ಡಬ್ಲ್ಯೂ ಅವರು ರಾಕ್ ಹಾಗೆ ಡ್ರೂ ಮ್ಯಾಕೆಂಟೈರ್ ಅವ್ರನ್ನ ಸೇರಿಸ್ಕೊಂಡು ಏನೋ ಒಂದು ಬಿಗ್ ಪ್ಲಾನ್ ನ ಈಗಾಗಲೇ ರೆಡಿ ಮಾಡಿ ಇಟ್ಕೊಂಡಿದೆಯಂತೆ. ಅದರ ಎಕ್ಸಿಕ್ಯೂಷನ್ ಯಾವಾಗ ಆಗುತ್ತೆ ಅನ್ನೋದನ್ನ ನಾವು ಕಾದ್ ನೋಡಬೇಕು. ಪ್ರಾಬಬ್ಲಿ ರಸ್ಸಲ್ ಮೇನಿಯಾದಲ್ಲೂ ಕೂಡ ಇದರ ಇನ್ವಾಲ್ವ್ಮೆಂಟ್ ನೋಡೋದಕ್ಕೆ ಸಿಗಬಹುದು, ಅಥವಾ ಇಂಡೈರೆಕ್ಟ್ ಆಗಿ ನಮ್ಮ ರಾಕ್ ಅವರು ಡ್ರೂ ಮ್ಯಾಕೆಂಟೈರ್ ಅವ್ರನ್ನು ಕೂಡ ತನ್ನ ಜೊತೆ ಇಟ್ಕೊಂಡು ಸಾಕ್ತಿರಬಹುದು. ಯಾರಿಗ ಗೊತ್ತು, ನಮ್ಮ ಜಾನ್ಸಿನ್ ಹಾಗೆ ರಾಕ್ ಅವರ ಜೊತೆ ಡ್ರೂ ಮ್ಯಾಕೆಂಟೈರ್ ಅವರು ಕೂಡ ಜಾಯಿನ್ ಆಗುವಂತಹ ಸಿನಾರಿಯೋ ನಮಗೆ
ಫ್ಯೂಚರ್ ಅಲ್ಲಿ ನೋಡೋದಕ್ಕೆ ಸಿಗಬಹುದು. ನೆಕ್ಸ್ಟ್ ಅಂಡ್ ಫೈನಲ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದಿರ್ತಕ್ಕಂಥದ್ದು ನಮ್ಮ ಲಾಸ್ಟ್ ರಿಯಲ್ ಚಾಂಪಿಯನ್ ಜಾನ್ ಸಿನಾ ಅವರ ಬಗ್ಗೆ. ನಿಮ್ಗೆ ಗೊತ್ತಿರಬಹುದು, ಎಲಿಮಿನೇಷನ್ ಚೇಂಬರ್ ಅಲ್ಲಿ ನಮ್ಮ ಜಾನ್ ಸಿನಾ ಅವರು ಹೀಲ್ ಟರ್ನ್ ಆದಾಗ ಜಾನ್ ಸಿನಾ ಅವರ ಮರ್ಚೆಂಡೈಸ್ ಚೇಂಜ್ ಆಗಬಹುದು, ಜಾನ್ ಸಿನಾ ಅವರ ಥೀಮ್ ಸಾಂಗ್ ಚೇಂಜ್ ಆಗಬಹುದು ಅಂತ ಸಿಕ್ಕಾಪಟ್ಟೆ ಅಪ್ಡೇಟ್ ಗಳು ಬರ್ತಾ ಇತ್ತು. ನಾನು ಕೂಡ ವಿಡಿಯೋ ಮಾಡಿ ತಿಳಿಸಿದ್ದೆ. ಅದಾದ್ಮೇಲೆ ಮಂಡೇ ನೈಟ್ ರಾಗೆ ಬಂದು ನಮ್ಮ ಜಾನ್ ಸಿನಾ ಅವರು ಕ್ಲಿಯರ್ ಮಾಡಿದ್ರು, ಯಾವುದೇ ರೀತಿಯ ಚೇಂಜಸ್ ನಿಮಗೆ ನೋಡೋದಕ್ಕೆ ಸಿಗೋದಿಲ್ಲ, ಯಾಕಂದ್ರೆ ಆ ಒಂದು ಚೇಂಜಸ್ ನ ನೋಡುವಂತಹ ಅಧಿಕಾರನ ನೀವು ಕಳ್ಕೊಂಡಿದ್ದೀರಾ ಅಂತ ನಮ್ಮ ಜಾನ್ ಸಿನಾ ಅವರು ನಮ್ಮೆಲ್ಲರಿಗೂ ಕೂಡ ಹೇಳಿದ್ರು. ಅಂಡ್ ಅದಾದ್ಮೇಲೆ ಡಬ್ಲ್ಯೂ ಅವರು ಜಾನ್ ಸಿನಾ ಅವರ ಓಲ್ಡ್ ಮರ್ಚೆಂಡೈಸ್ ನೇ ಲಾಂಚ್ ಮಾಡ್ತಾ ಬರ್ತಾ ಇತ್ತು. ಲಂಡನ್ಗೆ ಒಂದು ಮರ್ಚೆಂಡೈಸು, ಗ್ಲಾಸ್ಗೋಗೆ ಒಂದು ಮರ್ಚೆಂಡೈಸು, ಬೊಲಾಗ್ನಾಗ ಒಂದು ಮರ್ಚೆಂಡೈಸ್ ರೀತಿ ಅವರು ಎಲ್ಲೆಲ್ಲಿ ಹೋಗ್ತಾರೋ ಅಲ್ಲಲ್ಲಿಗೆ ಮರ್ಚೆಂಡೈಸ್ ನ ಲಾಂಚ್ ಮಾಡ್ಕೊಂಡು ಬರ್ತಾ ಇತ್ತು. ಫೈನಲಿ ಈಗ ನಮ್ಮ ಜಾನ್ ಸಿನಾ ಅವರ ಹೀಲ್ ಮರ್ಚೆಂಡೈಸ್ ಕೂಡ ರಿಲೀಸ್ ಆಗಿದೆ, ನೀವು ಇಲ್ಲಿ ನೋಡ್ತಾ ಇರಬಹುದು. ಇವತ್ತು ಮಂಡೇ ನೈಟ್ ರಲ್ಲಿ ನಮ್ಮ ಜಾನ್ ಸಿನಾ ಅವರು ಅದ್ಭುತವಾದ ಪ್ರೋಮೋನ ಕಟ್ ಮಾಡ್ತಾರೆ. ಅಂಡ್ ಅದರಲ್ಲಿ ಅವರು ಹೇಳ್ತಾರೆ, ನಾನು ರಸಲ್ ಮೇನಿಯಾದಲ್ಲಿ ಚಾಂಪಿಯನ್ಶಿಪ್ ನ ಗೆಲ್ತೀನಿ ಅಂಡ್ ಆ ಒಂದು ಚಾಂಪಿಯನ್ಶಿಪ್ ನ ಇಟ್ಕೊಂಡೆ ನಾನು ರಿಟೈರ್ಡ್ ಆಗ್ತೀನಿ, ನಾನೇ ಕಡೆದಾಗಿ ರಿಯಲ್ ಚಾಂಪಿಯನ್ ಆಗ್ತೀನಿ, ನಾನು ರಿಟೈರ್ಡ್ ಆದ್ಮೇಲೆ ಡಬ್ಲ್ಯೂ ಅವರು ಹೊಸ ಚಾಂಪಿಯನ್ಶಿಪ್ ನ ತಗೊಂಡು ಬರ್ತಾರೆ ಅಂಡ್ ಆಗ ಅದು ಟಾಯ್ ಚಾಂಪಿಯನ್ಶಿಪ್ ಆಗಿರುತ್ತೆ, ಯಾಕಂದ್ರೆ ರಿಯಲ್ ಚಾಂಪಿಯನ್ಶಿಪ್ ನನ್ನ ಜೊತೆ ಇರುತ್ತೆ, ಅದನ್ನ ತಗೊಂಡು ನಾನು ಕಂಪನಿಯಿಂದ ರಿಟೈರ್ಡ್ ಆಗ್ತೀನಿ ಅಂತ ನಮ್ಮ ಜಾನ್ ಸಿನಾ ಅವರು ಹೇಳ್ತಾರೆ. ಅದಕ್ಕೋಸ್ಕರನೇ ನಮ್ಮ ಡಬ್ಲ್ಯೂ ಅವರು ಜಾನ್ ಸಿನಾ ಅವರ ಹೊಸ ಮರ್ಚೆಂಡೈಸ್ ಕೂಡ ಲಾಂಚ್ ಮಾಡಿದ್ದಾರೆ, ಲಾಸ್ಟ್ ರಿಯಲ್ ಚಾಂಪಿಯನ್ ಅಂತ ನೀವು ಇಲ್ಲಿ ನೋಡ್ತಾ ಇರಬಹುದು. ಸಿಕ್ಕಾಪಟ್ಟೆ ಆಸಮ್ ಆಗಿ ನಮಗೆ ಈ ಒಂದು ಮರ್ಚೆಂಡೈಸ್ ನೋಡೋದಕ್ಕೆ ಸಿಗ್ತಾ ಇದೆ ಅಂಡ್ ಅದ್ಭುತವಾಗಿ ಈ ಒಂದು ಮರ್ಚೆಂಡೈಸ್ ಸೇಲ್ ಕೂಡ ಆಗುತ್ತೆ. ಅಸಲ್ ಲಾಯಲ್ಟಿ ರೆಸ್ಪೆಕ್ಟ್ ಅನ್ನೋ ಒಂದು ಜಾಗದಲ್ಲಿ ಲಾಸ್ಟ್ ರಿಯಲ್ ಚಾಂಪಿಯನ್ ಅನ್ನೋ ಒಂದು ವರ್ಡ್ ನ ಡಬ್ಲ್ಯೂ ಅವರು ಯೂಸ್ ಮಾಡಿದ್ದಾರೆ. ನಿಮ್ಗೆ ಅನ್ಸುತ್ತೆ ಗೈಸ್, ನಮ್ಮ ಜಾನ್ ಸಿನಾ ಅವರು ಕಡೆಯ ರಿಯಲ್ ಚಾಂಪಿಯನ್ ಆಗ್ತಾರ? ನಿಮ್ಮ ಅನಿಸಿಕೆನ ಕಮೆಂಟ್ ಮಾಡಿ. ಅಂಡ್ ಇದು ಸಿಮಿಲರ್ ನಮಗೆ ಸಿಎಂ ಪಂಕ್ ಅವರ ಸ್ಟೋರಿ ಲೈನ್ ನೋಡೋದಕ್ಕೆ ಸಿಗ್ತಾ ಇತ್ತಲ್ಲ, ಅದರ ರೀತಿ ಅನ್ನಿಸ್ತಾ ಇದೆ. ಅಂದ್ರೆ ನಮ್ಮ ಸಿಎಂ ಪಂಕ್ ಅವರು ಡಬ್ಲ್ಯೂ ಚಾಂಪಿಯನ್ಶಿಪ್ ನ ಗೆದ್ದು ನಾನು ಡಬ್ಲ್ಯೂ ನ ಬಿಟ್ಟೋಗ್ತೀನಿ ಅಂತ ಒಂದು ಸ್ಟೋರಿ ಲೈನ್ ನ ಮಾಡಿರ್ತಾರೆ. ಇದಾದ್ಮೇಲೆ ಅವರು ಚಾಂಪಿಯನ್ಶಿಪ್ ನ ಗೆದ್ದು ಡಬ್ಲ್ಯೂ ಕಂಪನಿನ ಬಿಟ್ಟು ಕೂಡ ಹೋಗಿರ್ತಾರೆ. ಫೈನಲಿ ಡಬ್ಲ್ಯೂ ಅವರು ಹೊಸ ಚಾಂಪಿಯನ್ಶಿಪ್ ನ ತಗೊಂಡು ಬಂದು ನಮ್ಮ ಜಾನ್ ಸಿನಾ ಅವ್ರನ್ನ ಚಾಂಪಿಯನ್ ಮಾಡ್ತಾರೆ. ಅದಾದ್ಮೇಲೆ ನಮ್ಮ ಸಿಎಂ ಪಂಕ್ ಅವರು ಮತ್ತೊಮ್ಮೆ ರಿಟರ್ನ್ ಆಗ್ತಾರೆ. ಸೊ ಆ ರೀತಿ ಸ್ಟೋರಿ ಲೈನು ಅಂತ ನನಗೆ ಫೀಲ್ ಅನ್ನಿಸ್ತಾ ಇದೆ. ಇವತ್ತು ನನಗೆ ನಮ್ಮ ಜಾನ್ ಸಿನಾ ಅವರು ಪ್ರೋಮೋ ಕಟ್ ಮಾಡ್ಬೇಕಾದ್ರೆ ಆ ಒಂದು ಸ್ಟೋರಿ ಲೈನ್ ನೆನಪಾಗ್ತಾ ಇತ್ತು. ಏನೇ ಆಗ್ಲಿ, ಅದೇ ಬೇರೆ ಇದೇ ಬೇರೆ, ನಮ್ಮ ಜಾನ್ ಸಿನಾ ಅವರು ಹೇಳಿದ್ದಾರೆ, ನಾನು ರಸಲ್ ಮೇನಿಯಾದಲ್ಲಿ ಚಾಂಪಿಯನ್ಶಿಪ್ ನ ಗೆದ್ದು ಆ ಒಂದು ಚಾಂಪಿಯನ್ಶಿಪ್ ಜೊತೆನೆ ರಿಟೈರ್ಡ್ ಆಗ್ತೀನಿ ಅಂತ. ನಿಮ್ಗೆ ಅನ್ಸುತ್ತೆ ನಮ್ಮ ಜಾನ್ ಸಿನಾ ಅವರು ಆ ರೀತಿ ಮಾಡ್ತಾರೋ ಇಲ್ವೋ? ನಿಮ್ಮ ಅನಿಸಿಕೆನ ಕಮೆಂಟ್ ಮಾಡಿ ಅಂತ ಹೇಳ್ತಾ, ಸಿ ಯು ಗೈಸ್ ಇನ್ ಮೈ ನೆಕ್ಸ್ಟ್ ವಿಡಿಯೋ.